ಸಿದ್ದರಾಮಯ್ಯ ಅವರು ಯಾವುದೇ ದಾಖಲೆ ಇಲ್ಲ. 100 ಜನ 100 ಕಂಪ್ಲೇಂಟ್ ಕೊಡ್ಲಿ, ನೀವು ನಿರಪರಾಧಿಗಳಿಂದ ಭಯಕ್ಕೆ ಬೀಳಬೇಕು. ನಮ್ಮ ಮೇಲೆ ಒಂದೇ ಸತಿ 6 ವರ್ಷಕ್ಕೆ 14 ಕಂಪ್ಲೇಂಟ್ ಅದ. ಎಲ್ಲ FIR ಚಾರ್ಜ್ ಶೀಟ್ ಆಯ್ತು. ಎಲ್ಲ ಕೇಸು ನಾನೇ ಹೊಡೆದೆ ಪಾರ್ಟಿ ಇನ್ ಪರ್ಸನ್. ಐ ವಾಸ್ ನಾಟ್ ಇವನ್ ಎ ಅಡ್ವೊಕೇಟ್. ಅಲ್ರಿ, ನಮ್ಮಂತ ಸಾಮಾನ್ಯ ಜನ ಒಬ್ಬ ಹೋಮ್ ಮಿನಿಸ್ಟರ್ 2009 ಒಬ್ಬ ಹೋಮ್ ಮಿನಿಸ್ಟರ್, ಸಿಟ್ಟಿಂಗ್ ಹೋಮ್ ಮಿನಿಸ್ಟರ್ DCP ಮೇಲೆ ಫೈಟ್ ಮಾಡಿ ಎಲ್ಲಾ ಕೇಸು ಗೆದ್ಕೊಂಡ್ಬಂದಿದ್ವಿ. CM ಯಾಕೆ ದಾಖಲೆ ಇಲ್ಲ ತಾನೆ? ಯಾಕೆ ಭಯ ಬೀಳ್ತೀರಾ CM ಸಿದ್ದರಾಮಯ್ಯನವರೇ? ನೀವು ಚಿನ್ನದಂತೆ ಹೊರಗಡೆ ಬರ್ತೀರ ಅಂತ ನಮ್ ನಂಬಿಕೆ ಇದೆ. ದಯಮಾಡಿ ಅವರು ತನಿಖೆ ಮಾಡ್ಲಿ, ದಯಮಾಡಿ ಸಹಕಾರ ಮಾಡ್ಬೇಕು ಅಂತ ಹೇಳಿ ನಾವು CM ಸಿದ್ದರಾಮಯ್ಯನವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ. ಪೊನ್ನಣ್ಣವ್ರೆ, ದಯಮಾಡಿ ರಾಂಗ್ ಅಡ್ವೈಸ್ ಕೊಡಬೇಡಿ ಪ್ಲೀಸ್. ಡೋಂಟ್ ಸುಪ್ರೀಂ ಕೋರ್ಟ್ಗೆ ಹೋಗಿ ಪಿಟಿಷನ್ ಹಾಕ್ತೀನಿ. ಯಾಕೆ ಸರ್? ಈಗ CM ಹೇಳಿದರೆ ನಾನೇನು ತಪ್ಪು ಮಾಡಿಲ್ಲ ಅಂದ್ಮೇಲೆ, CM ಹೇಳಿದರೆ ನಂದೇನು ದಾಖಲೆ ಇಲ್ಲ ಅಂದ್ಮೇಲೆ, ತಪ್ಪು ಮಾಡಿಲ್ಲ ದಾಖಲೆ ಇಲ್ಲ ಅಂದ್ಮೇಲೆ ಯಾಕೆ ಕೋರ್ಟ್ಗೆ ಹೋಗ್ತಾ ಇದ್ದೀರಾ? ತನಿಖೆ ಮಾಡ್ಲಿ ಬಿಡಿ, ಪ್ರಾಸಿಕ್ಯೂಟ್ ತಾನೆ, ನಮ್ ಪೊಲೀಸ್ ತಾನೆ. ನಮ್ ಪೊಲೀಸರು ಮುಂದೆ ಸ್ಟೇಟ್ಮೆಂಟ್ ಕೊಟ್ರೆ ಅವಮಾನ ಆಗ್ಬಿಡ್ತದ? ಅದೇನು? ಇಟ್ಸ್ ಎ ರೂಲ್, ಲೆಟ್ ಅಸ್ ಫಾಲೋ ನಾ. ಆರ್ಟಿಕಲ್ 14 ಸ್ಪೀಕ್ಸ್ ಅಬೌಟ್ ಇಕ್ವಾಲಿಟಿ ಬಿಫೋರ್ ಲಾ. ದೇಶದ ಮಾಜಿ ಪ್ರಧಾನಿ ಇವನು ಇಂದಿರಾ ಗಾಂಧಿ ಅವರು ಹೋಗಿ ಕಟ್ಕಟೆಯಲ್ಲಿ ನಿಂತ್ಕೊಂಡ್ಬಿಟ್ರು. ನಮ್ CM ಅಕಸ್ಮಾತ್ ಒಬ್ಬ ಇನ್ವೆಸ್ಟಿಗೇಷನ್ ಆಫೀಸರ್ ಮುಂದೆ ಹೋಗಿ ಹೇಳಿಕೆ ಕೊಟ್ರೆ ಅವಮಾನ ಅದು. ಯಾಕಂದ್ರೆ ಈಗ ತಗೊಂತ ಇದ್ದೀರಾ? ನಾವ್ ಮಾಡಿರೋ ವ್ಯವಸ್ಥೆ, ನಾವು ಬರ್ದಿರೋ ಸಂವಿಧಾನ, ನಾವು ನಮಗ್ ಕೊಟ್ಟಿರುವಂತ ಸಂವಿಧಾನ, ಆ ಸಂವಿಧಾನದ ಕಡೆ ರಚನೆ ಆಗಿರುವಂತ ಪೊಲೀಸ್ ಕಾನೂನು ನಾವೇ ರೆಸ್ಪೆಕ್ಟ್ ಮಾಡಲ್ಲ ಅಂದ್ರೆ ಯಾವನ್ ರೆಸ್ಪೆಕ್ಟ್ ಮಾಡ್ತಾನೆ?